Then now we shall study about articles today. Then we will see surface that how the articles are here. Same articles, indefinite article, the use of an. We see the indefinite article a and an, and the definite article is the. ಹಾಗಂದ್ರೆ ಡೆಫಿನೆಟ್ ಆರ್ಟಿಕಲ್ ಎ ಮತ್ತು ಆ್ಯನ್ ಆಗಿರ್ತೈತಿ, ಇಂಡೆಫಿನೆಟ್ ಆರ್ಟಿಕಲ್ ಎ ಮತ್ತು ಆ್ಯನ್ ಆಗಿರ್ತೈತಿ, ಡೆಫಿನೆಟ್ ಆರ್ಟಿಕಲ್ ದ ಆಗಿರ್ತೈತಿ. ಹಂಗಂದ್ರೆ ಇಲ್ಲಿ ಆ್ಯನಿನ ಯೂಸ್ ಹೆಂಗಂತ ನಾವು ನೋಡೋಣ. ಈಗ ನೋಡ್ರಿ, ಆರ್ಟಿಕಲ್ ಆ್ಯನ್ ಶುಡ್ ಬಿ ಯೂಸ್ಡ್ ಬಿಫೋರ್ ದ ವರ್ಡ್ಸ್ ಬಿಗಿನಿಂಗ್ ವಿತ್ ದ ಓವಲ್ ಸೌಂಡ್. ಅಂದ್ರೆ ಓವಲ್ ಸೌಂಡ್ ಏನಿರ್ತಾವಲ್ಲ ಅಂಥದ್ರ ಮುಂದೆ ನಾವು ಏನನ್ನ ಯೂಸ್ ಮಾಡ್ತೀವಿ ಅಂದ್ರೆ, ಓವಲ್ಲು ಅಕ್ಷರಗಳೆಲ್ಲ ನಾನು ಹೇಳ್ತಿರೋದು ಎ ಇ ಐ ಓ ಯು ಅಂತಕ್ಕಂಥ ಅಕ್ಷರಗಳೆಲ್ಲ ಅವು ಸೌಂಡ್ಗಳನ್ನು ಏನು ಮಾಡ್ತಾವಲ್ಲ ಆ ಸೌಂಡ್ ಮುಂದೆ ನಾವು ಏನು ಮಾಡ್ತೀವಿ, ಆ್ಯನನ್ನು ಯೂಸ್ ಮಾಡ್ತೀವಿ. ಈಗ ನೋಡ್ರಿ, ಇ ಅಂತ ಐತಿ. ಇ ಅನ್ನೋದು ಏನಾಗುತ್ತೆ, ಈ ರೀತಿಯಾಗಿ ನಾವು ಸಿಂಬಾಲ್ನ ತೋರಿಸ್ತೇವೆ. ಇದು ಏನಾಗುತ್ತೆ, ಈ ಸೌಂಡ್ ಆಗಿರ್ತೈತೆ. ಈಗ ಆ್ಯನ್ ಎಗ್, ಆ್ಯನ್ ಆ್ಯನಿಮಲ್, ಆ್ಯನ್ ಆಕ್ಸ್, ಆ್ಯನ್ ಆರೆಂಜ್. ಈಗ ಆ ಅಂತ ಆಗಿರ್ಬೋದು. ಈಗ ಆ ಅಂತಕ್ಕಂಥ ಸೌಂಡು, ಅ ಅಂತಕ್ಕಂಥ ಸೌಂಡು, ಈ ರೀತಿ ಏನು ಬರ್ತಾವಲ್ಲ ಇವನ್ನೇನು ಮಾಡ್ತೀವಿ ನಾವು, ಇದರ ಮುಂಚೆ ಏನನ್ನು ಬಳಸ್ತೀವಿ ಅಂದ್ರೆ ಆ್ಯನನ್ನು ಬಳಸ್ತೀವಿ. ಈ ಎಕ್ಸಾಂಪಲ್ಸ್ ನಾವು ನೋಡಕತ್ತೀವಲ್ಲ, ಹಂಗೆ ನೋಡ್ರಿ, ಆ್ಯನ್ ಇಂಡಿಯನ್, ಆ್ಯನ್ ಈಗಲ್, ಆ್ಯನ್ ಎಂಜಿನಿಯರ್, ಆ್ಯನ್ ಎಗ್. ರಿಪೀಟ್ ಆಗೈತೆ ನೋಡ್ರಿ, ಇದು ಎಗ್ ಒಂದು ಸರಿ ರಿಪೀಟ್ ಆಗೈತಿ. ದೆನ್ ಆ್ಯನ್ ಏನ್ಷಿಯಂಟ್, ಓಕೆ. ದೆನ್ ಆ್ಯನ್ ಓಲ್ಡ್ ಕಾರ್, ಆ್ಯನ್ ಔಲ್. ಈ ರೀತಿ ಎಕ್ಸಾಂಪಲ್ಸ್ ಬಂದಾಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಾಗ ನಾವು ಏನನ್ನು ಯೂಸ್ ಮಾಡಬೇಕು, ಆ್ಯನನ್ನು ಯೂಸ್ ಮಾಡಬೇಕು. ಅದೇ ರೀತಿಯಾಗಿ ಮತ್ತೆ ನಾವು ಆ್ಯನನ್ನು ಎಲ್ಲಿ ಬಳಸ್ತೀವಿ ಅಂತ ನೋಡಿದಾಗ, ಬಿಫೋರ್ ದ ಅಬ್ರಿವೇಷನ್ ಬಿಗಿನಿಂಗ್ ವಿತ್ ಎಫ್, ಹೆಚ್, ಎಲ್, ಎಮ್, ಎನ್, ಎಸ್, ಆರ್, ಎಕ್ಸ್ ಅಂತಕ್ಕಂಥ ಅಕ್ಷರಗಳು ಬಂದಾಗ ಅವು ಏನು ಪ್ರೊನೌನ್ಸ್ ಮಾಡ್ತಾವೆ ನೋಡ್ರಿ. ಈಗ ಎಲ್ ಅಂತಿತ್ತು, ನೀವು ಕನ್ನಡದಾಗ ಬರೆದಾಗ ಎಲ್ ಅಂತ ಬರಿತೀರಿ. ಸೊ ಯು ಕ್ಯಾನ್ ಸೌಂಡ್ ಇಟ್ ಆಸ್ ಎ ಎ ಅಂತ ಸೌಂಡ್ ಬರ್ತದೆ. ಎಲ್ ಎ ಸೌಂಡ್ ಬರ್ತದೆ, ಓಕೆ. ಈ ರೀತಿ ಸೌಂಡ್ಗಳು ಬಂದಾಗ ನಾವು ಏನು ಮಾಡ್ತೀವಿ, ಅಲ್ಲಿ ಅದು ಸೌಂಡ್ ಏನಿರ್ತದೆ ಅಲ್ಲೇ ವರ್ಡ್ ಏನೇ ಇರ್ಬೋದು, ಅಲ್ಲಿ ನಾವು ಇದು ಅಬ್ರಿವೇಷನ್ಸ್ ಏನೇ ಇರ್ಬೋದು, ಆ ಅಬ್ರಿವೇಷನ್ಸ್ ನಾವು ಹೆಂಗೆ ಇದು ಮಾಡ್ತೀವಿ ಅಂದ್ರೆ, ಈಗ ನೋಡಿರಿ ಅಲ್ಲಿ ನಾವು ಅಬ್ರಿವೇಷನ್ಸ್ನ, ಈಗ ಫೈರ್ ಇತ್ತಂದ್ರೆ ಫ ಅಂತ ಸೌಂಡ್ ಮಾಡ್ತೀವಿ, ಹೌದಾ. ಫ ಸೌಂಡನ್ನು ಮಾಡ್ತೀವಿ, ಫ ಸೌಂಡನ್ನು ಮಾಡ್ತೀವಿ. ಆದ್ರೆ ಇಲ್ಲಿ ಏನಾಗ್ತೈತೆ ಅಂದ್ರೆ ನಮ್ಗೆ, ನಾವು ಇಲ್ಲಿ ಅಲ್ಫಾಬೆಟ್ನೇ ಸೌಂಡ್ ಮಾಡ್ತೀವಿ, ಹೌದಾ. ಅಬ್ರಿವೇಷನ್ನಾಗ ನೋಡ್ರಿ, ಎಫ್ ಅಂತಲೇ ಓದ್ತೀವಿ ಅದನ್ನು, ಎಫ್ ಐ ಆರ್ ಅಂತಲೂ ಓದ್ತೀವಿ ಇದನ್ನು, ಹೌದಾ. ಆವಾಗ ನಾವು ಏನು ಬಳಸಬೇಕು, ಆ್ಯನನ್ನು ಬಳಸಬೇಕು. ನೆನ್ಪಿಟ್ಕೋರಿ, ಆ್ಯನ್ ಎಫ್ ಐ ಆರ್, ಆ್ಯನ್ ಎಲ್ ಎಲ್ ಬಿ, ಆ್ಯನ್ ಎನ್ ಸಿ ಸಿ, ಆ್ಯನ್ ಎಮ್ ಎಲ್ ಎ, ಆ್ಯನ್ ಎಮ್ ಪಿ, ಆ್ಯನ್ ಎಸ್ ಐ, ಆ್ಯನ್ ಎಸ್ ಪಿ, ಆ್ಯನ್ ಆರ್ ಎಸ್ ಎಸ್, ಆ್ಯನ್ ಎಕ್ಸ್ ಪ್ರೆಸಿಡೆಂಟ್. ಈ ರೀತಿ ಬಂದಾಗ ನಾವು ಏನನ್ನು ಬಳಸ್ತೀವಿ ಅಂದ್ರೆ ಆ್ಯನನ್ನು ಬಳಸ್ತೀವಿ, ಓಕೆ. ಅಂದರೆ ಈ 3 ರೂಲ್ಸನ್ನು ನೀವು ಪರ್ಟಿಕ್ಯುಲರಾಗಿ ನೆನ್ಪಿಟ್ಕೋಬೇಕಾಗತ್ತೆ. ಇವು 3 ರೂಲ್ಸನ್ನು ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡಿ, ಬಿಫೋರ್ ದ ವರ್ಡ್ಸ್ ಬಿಗಿನಿಂಗ್ ವಿತ್ ಸೈಲೆಂಟ್ ಹೆಚ್. ಈಗ ಸೈಲೆಂಟ್ ಹೆಚ್ ಐತಿ, ಈಗ ಆರ್ ಅಂತ ಐತಿ. ಈಗ ಎಚ್ ಒ ಯು ಆರ್, ಅವರ್, ಹವರ್ ಅಂತ ಅನ್ನಂಗಿಲ್ಲ ನಾವು ಇದನ್ನು. ಹ ಉಚ್ಚಾರವನ್ನು ಮಾಡೋದಿಲ್ಲ ನಾವಿಲ್ಲಿ, ಅ ಉಚ್ಚಾರವನ್ನು ಮಾಡ್ತೀವಿ. ಆರ್ ಅಂತ ಆ ಉಚ್ಚಾರವನ್ನು ಮಾಡಿ ಆರ್ ಅಂತ ಉಚ್ಚಾರ ಮಾಡ್ತೀವಿ, ಹೊರತಾಗಿ ಹ ಅಂತ ಉಚ್ಚಾರ ನಾವು ಮಾಡೋದಿಲ್ಲ. ಹಂಗಂದ್ರೆ ಇಲ್ಲಿ ಹೆಚ್ಚು ಏನೈತಿ, ಸೈಲೆಂಟ್ ಐತಿ ಅಂತ ಅರ್ಥ. ನಾವು ಓ ಉಚ್ಚಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅವಾಗ ಅದು ಏನಾಗುತ್ತೆ, ಆ್ಯನ್ ಆರ್, ಆ್ಯನ್ ಆನೆಸ್ಟ್, ಆ್ಯನ್ ಆನರೇಬಲ್ ಅಂತ ಆಗುತ್ತೆ. ಹಿಂಗೆ ಬಂದಾಗ ನಾವು ಏನು ಮಾಡ್ತೀವಿ, ಏನು ಇಲ್ಲಿ ಆ್ಯನನ್ನು ಯೂಸ್ ಮಾಡ್ತೀವಿ, ಆಯಿತಾ. ಎ ಸೌಂಡ್ ಬರ್ತಾ ಇರ್ತೈತಿ, ನಾವು ಆ್ಯನನ್ನು ಯೂಸ್ ಮಾಡ್ತೀವಿ. ಇದೇ ರೀತಿ ಇದ್ದಾಗ ನಾವು ನೆಕ್ಸ್ಟ್ ನೋಡಿದಾಗ ಏನ ಎಲ್ಲಿ ಯೂಸ್ ಮಾಡ್ತೀವಿ. ಇಷ್ಟೋ ತನಕ ನಾವು ಏನು ಸ್ಟಡಿ ಮಾಡಿದ್ವಿ, ಆ್ಯನನ್ನು ಹೆಂಗೆ ಯೂಸ್ ಮಾಡ್ತೀವಿ ಅಂದ್ರೆ, ಫಿಲಪ್ ದ ಬ್ಲ್ಯಾಂಕ್ಸ್ ಒಳಗೆ ನೀವು ನೋಡ್ಕೋಬೇಕಲ್ಲಿ, ಸರಿಯಾಗಿ ನೋಡಿಕೊಂಡು ಅಲ್ಲಿ ಓವಲ್ ಸೌಂಡ್ ಇದ್ದಾಗ ನಾವು ಏನನ್ನು ಮಾಡಬೇಕು, ಆ್ಯನನ್ನು ಬಳಸಬೇಕು. ಹೆಚ್ಚು ಸೈಲೆಂಟ್ ಇದ್ದಾಗ ಆ್ಯನನ್ನು ಬಳಸಬೇಕು. ಅಬ್ರಿವೇಷನ್ ಬಂದಾಗ ಆ್ಯನನ್ನು ಬಳಸಬೇಕು. ನೆಕ್ಸ್ಟ್ ಎ, ಬಿಫೋರ್ ದ ವರ್ಡ್ ಬಿಗಿನಿಂಗ್ ವಿತ್ ದ ಕನ್ಸನೆಂಟ್ ಸೌಂಡ್. ಕನ್ಸನೆಂಟ್ ಸೌಂಡ್ ಇದ್ದಾಗ ನಾವು ಏನನ್ನು ಬಳಸ್ತೀವಿ ಅಂತಂದಾಗ ನಾವು ಇಲ್ಲಿದೆ ನೋಡಿ, ಕನ್ಸನೆಂಟ್ ಸೌಂಡ್ ಇದ್ದಾಗ ನಾವು ಏನು ಬಳಸ್ತೀವಿ. ಈಗ ನೋಡಿರಿ, ಅ ಬಾಯ್, ಬಿ ಅನ್ನೋದು ಏನೈತಿ, ಇದು ಏನನ್ನು ಹೇಳ್ತೈತಿ, ಬ ಅನ್ನೋದು ಹೇಳ್ತೈತಿ. ಯಾವ ಉಚ್ಚಾರ ಮಾಡ್ತೈತಿ, ಬ ಉಚ್ಚಾರ ಮಾಡ್ತೈತಿ. ಇದು ಸೌಂಡ್ನಾಗ ನಾವು ಹಿಂಗೆ ಬರಿತೀವಿ, ಆಯಿತಾ. ಈ ರೀತಿ ಬ ಉಚ್ಚಾರ ಮಾಡೋದನ್ನು ನಾವು ಏನಂತ ಹೇಳ್ತೀವಿ. ಈಗ ನಾವು ಏನು ಮಾಡಬೇಕು, ಮಿಕ್ಕಿದ್ದೇನು 21 ಸೌಂಡ್ಸ್ ಬರ್ತಾವಲ್ಲ, ನಮ್ಮ ಇಲ್ಲಿ 21 ಆಲ್ಫಾಬೆಟ್ಸ್ ಉಳಿತಾವಲ್ಲ, ಅವು ಏನನ್ನು ಸೌಂಡ್ ಮಾಡ್ತಾವಲ್ಲ, ಆ ರೀತಿ ಕನ್ಸನೆಂಟ್ ಸೌಂಡ್ಸ್ ಬಂದಾಗ ನಾವು ಏನು ಬಳಸ್ತೀವಿ, ಇಲ್ಲಿ ಏನ ಬಳಸ್ತೀವಿ. ಅ ಬಾಯ್, ಅ ಮ್ಯಾನ್, ಅ ವುಮನ್,
ವ ಬರ್ತದೆ ನೋಡಿ, ವುಮನ್. ಅ ವೋಲ್. ಓಕೆ. ಅ ಹೌಸ್. ನೋಡಿರಿ, ಹೌಸ್ ಅಂತೀವಿ ಇಲ್ಲಿ. ಹೆಚ್ಚು ಸೈಲೆಂಟ್ ಇಲ್ಲ, ಅದು ಅವರ್ನಾಗ ಹೆಚ್ಚು ಸೈಲೆಂಟ್ ಇತ್ತು. ಹಂಗೆ ನೀವು ಅಲ್ಲಿ ಅನಲೈಸ್ ಮಾಡಬೇಕಾಗುತ್ತೆ. ಹೆಚ್ಚು ಬಂದ ತಕ್ಷಣ ಅಂತಿರೋದಿಲ್ಲ, ಅದನ್ನು ಉಚ್ಚಾರ ಮಾಡಿದಾಗ ಅಲ್ಲಿ ಉಚ್ಚಾರ ಆಗಬಾರ್ದು, ಉಚ್ಚಾರ ಉಚ್ಚಾರ ಆಗಬೇಕಿರ್ತೈತೆ. ಓಕೆ. ಅ ಹೆನ್, ಅ ಟ್ರೀ, ಅ ಪೆನ್, ಅ ಬುಕ್, ಅ ಲೆಟರ್, ಈ ರೀತಿ ಎಕ್ಸೆಟ್ರಾ ಇನ್ನೂ ಹಲವಾರು ಎಕ್ಸಾಂಪಲ್ಸ್ ಬಂದಾಗೂ ಕೂಡ ನಾವು ಏನನ್ನು ಬಳಸ್ತೀವಿ ಅಂತಂದಾಗ ಬಳಸ್ತೀವಿ. ಇನ್ನೊಂದು ರೂಲ್ ನೋಡಿದಾಗಿಲ್ಲ, ವಿತ್ ಅ ಓವಲ್ ಲೆಟರ್ ಹ್ಯಾವಿಂಗ್ ಅ ಕನ್ಸನೆಂಟ್ ಸೌಂಡ್. ಅದರ ಲೆಟ್ರ್ ಏನಿರ್ತೈತಿ, ಓವಲ್ ಇರ್ತೈತಿ ಅಲ್ಫಾಬೆಟಿಕಲಿ, ಅಂದರೆ ಎ, ಇ, ಐ, ಓ, ಯು ಥರದ್ದು ಬಂದಿರ್ತೈತಿ. ಆದರೆ ಸೌಂಡ್ ಏನಿರ್ತೈತಿ, ಕಾನ್ಸನೆಂಟ್ ಸೌಂಡ್ ಇರ್ತೈತಿ. ಆವಾಗ ನಾವು ಏನೇನು ಬಳಸ್ತೀವಿ, ಬಳಸ್ತೀವಿ. ಓಕೆ. ದೆನ್ ನೋಡ್ರಿ, ಅ ಯೂನಿಟಿ, ಯು ಉಚ್ಚಾರ ಬರ್ತೈತಿ. ಮ್ಯಾಕ್ಸಿಮಮಲ್ಲಿ ಏನು ಉಚ್ಚಾರ ಬರ್ತೈತಿ, ಯು ಮತ್ತು ಯ ಇ ಯು ಮತ್ತು ವ ಉಚ್ಚಾರ ಬರ್ತೈತಿ. ನೋಡ್ರಿ, ಅ ಯೂನಿಟಿ, ಅ ಯೂನಿವರ್ಸಿಟಿ, ಆ್ಯನ್ ಯುರೋಪ್, ಅ 1 ರೂಪಿ ಕಾಯಿನ್, ಅ ಯೂನಿಫಾರ್ಮ್, ಅ ಯೂಸ್ಫುಲ್ ಥಿಂಗ್ಸ್, ಅ ಯೂನಿಯನ್ ಮಿನಿಸ್ಟರ್. ಈ ರೀತಿ ಎಕ್ಸಾಂಪಲ್ಸ್ ಬಂದಾಗ ನಾವು ಏನು ಮಾಡ್ತೀವಿ ಅಂದ್ರೆ ಬಳಸ್ತೀವಿ. ನೆನ್ಪಿಟ್ಕೋರಿ, 2 ರೂಲ್ಸ್ ಏನಂದ್ರೆ ಕಾನ್ಸನೆಂಟ್ ಸೌಂಡ್ಸ್ ಬಂದಿರಬೇಕು. ಆಮೇಲೆ ಇಲ್ಲೇನಾಗಿರುತ್ತಂದ್ರೆ ಓವಲ್ ಅಕ್ಷರ ಇರ್ತದೆ. ದೇ ಆರ್ ನಾಟ್ ಗಿವನ್ ಓವಲ್ ಲೆಟರ್ ಅಂತ ಕೊಟ್ಟಿಲ್ಲ ಇಲ್ಲಿ, ಹೌದಾ. ಓವಲ್ ಸೌಂಡ್ ಅಂತ ಕೊಟ್ಟಿಲ್ಲ, ಓವಲ್ ಲೆಟರ್ ಅಂತ ಕೊಟ್ಟಾರ. ಓವಲ್ ಲೆಟರ್ ಅಂದಾಗ ನಾವು ಯಾವನ್ ತೊಗೊತೀವಿ, ಎ, ಇ, ಐ, ಓ, ಇವನ್ನ ಓವಲ್ ಲೆಟರ್ಸ್ ಆಗಿ ತೊಗೊತೀವಿ. ಸೌಂಡನ್ನು ತೊಗೊಂಡಾಗ ಮತ್ತೆ ನಿಮ್ಗೆ 44 ಸೌಂಡ್ ಬಗ್ಗೆ ಸ್ಟಡಿ ಮಾಡಬೇಕಾಗತ್ತೆ. ಓಕೆ. ದೆನ್ ಸಿ, ಈ ರೀತಿ ಬಂದಾಗೂ ಕೂಡ ನೀವೇನು ಮಾಡ್ಬೋದು, ಬಳಸ್ಬೋದು. ಮತ್ತೆ ನೋಡೋಣ ಈಗ ಯೂಸ್, ಡೆಫಿನೆಟ್ ಆರ್ಟಿಕಲನ್ನು ಹೇಗೆ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಯೂಸಸ್ ಆಫ್ ದನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಕ್ವಿಕ್ಕಾಗಿ ನೋಡ್ಬಿಡೋಣ ಈಗ. ವೆನ್ ವಿ ಸ್ಪೀಕ್ ಆಫ್ ಅ ಪರ್ಟಿಕ್ಯುಲರ್ ಪರ್ಸನ್ ಆರ್ ಅ ಥಿಂಗ್, ಅಂದರೆ ಒಬ್ಬ ಪರ್ಟಿಕ್ಯುಲರ್ ಪರ್ಸನ್ ಅಥವಾ ಥಿಂಗ್ ಬಗ್ಗೆ ಮಾತಾಡಬೇಕಾದ್ರೆ ನಾವು ಏನು ಮಾಡ್ತೀವಿ ಅಂದರೆ ಯೂಸ್ ಮಾಡ್ತೀವಿ. ಈಗ ನೋಡ್ರಿ, ದ ಬಾಯ್ ಸ್ಟ್ಯಾಂಡಿಂಗ್ ದೇರ್ ಈಸ್ ಮೈ ಬ್ರದರ್. ಆಗಳಿದ್ರಾಗ ಎ ಬಾಯ್ ಅಂದಿರಿ, ಈಗ ದ ಬಾಯ್ ಬಂದೈತಲ್ಲ ಅಂದ್ರೆ ಇಲ್ಲಿ ಮೈ ಬ್ರದರ್ ಏನು ಬಂದೈತಲ್ಲ, ಈ ಬ್ರದರ್ ನಿಮಗೆ ಗೊತ್ತಿರ್ತಕ್ಕಂಥ ಒಬ್ಬ ಪರ್ಟಿಕ್ಯುಲರ್ ವ್ಯಕ್ತಿ ಅಂತ ಅಂದಾಗ ನಾವು ಏನೇನು ಬಳಸ್ತೀವಿ, ಅಲ್ಲಿ ದನ ಬಳಸ್ತೀವಿ. ದ ಗರ್ಲ್ ಹೂ ಸ್ಕೋಲ್ಡೆಡ್ ಯು ಎಸ್ಟರ್ಡೇ ಈಸ್ ಮೈ ಕ್ಲಾಸ್ಮೇಟ್. ಅಂದರೆ ಪರ್ಟಿಕ್ಯುಲರಾಗಿ ಗೊತ್ತು, ನಿನ್ನೆ ಬೈದಿರೋ ಹುಡುಗಿ ನಮ್ಮ ಕ್ಲಾಸ್ಮೇಟ್ ಅಂತ. ಪರ್ಟಿಕ್ಯುಲರಾಗಿ ಆ ಹುಡುಗಿ ಯಾರಂತ ಗೊತ್ತಿದ್ದಾಗ ನಾವು ಏನು ಬಳಸ್ತೀವಿ, ದನ ಬಳಸ್ತೀವಿ. ನೆಕ್ಸ್ಟ್ ನೋಡೋಣ, ಸೆಕೆಂಡ್ ರೂಲ್ ಏನಿದೆ ಅಂದ್ರೆ, ದ ಆರ್ಟಿಕಲ್ ದ ಶುಡ್ ಬಿ ಯೂಸ್ಡ್ ಬಿಫೋರ್ ದ ಯುನಿಕ್ ಥಿಂಗ್ಸ್. ಯುನಿಕ್ ಥಿಂಗ್ಸ್ ಅಥವಾ ಯೂನಿವರ್ಸಲ್ ಟ್ರುತ್ಗಳ ಮುಂದೆ ನಾವು ಏನನ್ನು ಬಳಸ್ತೀವಿ ಅಂದರೆ ದನ ಬಳಸ್ತೀವಿ. ದ ಸನ್, ದ ಮೂನ್, ದ ಅರ್ತ್, ದ ಯೂನಿವರ್ಸಿಟಿ ಬರೋದಿಲ್ಲ. ಆಮೇಲೆ ಇಲ್ಲಿ ನೋಡೋಣ ನಾವು, ದ ಯೂನಿವರ್ಸಿಟಿ ಬರೋದಿಲ್ಲ. ದ ಸ್ಕೈ, ದ ಸಿ, ದ ರಿವರ್. ಅಂದರೆ ಇವು ಎಲ್ಲವೂ ಕೂಡ ಏನಾಗ್ಯಾವ ಅಂದ್ರೆ ನಾವು ಇರಲಿ ಬಿಡಲಿ ಇವು ಜಗತ್ತಿನಲ್ಲಿ ಇರ್ತಾವೆ. ಇವನ್ನ ಏನು ಹೇಳ್ತೀವಿ ಅಂದ್ರೆ ಯೂನಿವರ್ಸಲ್ ಟ್ರುತ್ ಅಂತ ಹೇಳ್ತೀವಿ. ಭೂಮಿ ಮೇಲೆ ಹುಡ್ತಕ್ಕಂಥ ಜನರೆಲ್ಲ ಸತ್ತು ಹೋಗ್ಬೋದು, ಆದರೆ ಸೂರ್ಯ, ಚಂದ್ರ ಇವೆಲ್ಲರೂ ಅಮರ ಅಂತ ಏನು ಹೇಳ್ತೀವಲ್ಲ, ಇವೆಲ್ಲ ಥಿಂಗ್ಸಿಗೆ ನಾವು ಏನನ್ನು ಬಳಸ್ತೀವಿ ಅಂತ ಆದಾಗ ನಾವು ದನ ಬಳಸ್ತೀವಿ. ನೆಕ್ಸ್ಟ್ ಇಲ್ಲಿ ನೋಡೋಣ, ಬಿಫೋರ್ ದ ನೇಮ್ ಆಫ್ ಅ ರಿವರ್ಸ್. ಅಂದರೆ ನದಿಗಳ ಹೆಸರು ಬಂದಾಗ ನಾವು ಏನೇನು ಬಳಸ್ತೀವಿ, ದನ ಬಳಸಬೇಕು. ಇಲ್ಲಿ ನೋಡ್ರಿ ಎಕ್ಸಾಂಪಲ್ಸ್ನ, ದ ಗಂಗಾ, ದ ಯಮುನಾ, ದ ಕೃಷ್ಣ, ದ ಸರಸ್ವತಿ ಅಂತಕ್ಕಂಥದ್ದು. ಬಿಫೋರ್ ದ ನೇಮ್ಸ್ ಆಫ್ ಅ ಸಿ, ಅಂದರೆ ರಿವರ್ ನೇಮ್ ಬಂತು, ಈಗ ಸೀಗಳ ನೇಮು ಅಂದರೆ ಸಮುದ್ರಗಳ ಹೆಸರು ಬಂದಾಗ, ದ ರೆಡ್ ಸಿ, ದ ಅರಬಿಕ್ ಸಿ, ಈ ರೀತಿ ಬಂದಾಗ ನಾವು ಏನನ್ನು ಬಳಸ್ತೀವಿ ಅಂದರೆ ದನ ಬಳಸ್ತೀವಿ. ಬಿಫೋರ್ ದ ನೇಮ್ ಆಫ್ ದ ಓಷಿಯನ್ಸ್, ಅಂದರೆ ಸಾಗರಗಳ ಹೆಸರುಗಳು ಬಂದಾಗೂ ಕೂಡ ನಾವು ಏನನ್ನು ಬಳಸ್ತೀವಿ, ದನ ಬಳಸ್ತೀವಿ. ದ ಇಂಡಿಯನ್ ಓಷಿಯನ್. ಓಕೆ, ಈ ರೀತಿ. ದೆನ್ ಸಿ, ಬಿಫೋರ್ ದ ನೇಮ್ ಆಫ್ ಅ ಡೆಸರ್ಟ್, ಅಂದ್ರೆ ಏನಂತೀರಿ, ಮರುಭೂಮಿಗಳ ಹೆಸರನ್ನು ಬಂದಾಗೂ ಕೂಡ ನಾವು ದನ ಬಳಸ್ತೀವಿ. ದ ಸಹಾರಾ ಡೆಸರ್ಟ್, ದ ಥಾರ್ ಡೆಸರ್ಟ್. ಈಗ ನೋಡ್ರಿ, ಒಂದೊಂದು ಸರಿ ಅಲ್ಲಿ ಡೆಸರ್ಟ್ ಕೊಟ್ಟಿರ್ಲಿಕ್ಕಿಲ್ಲ, ಆದರೆ ನಿಮ್ಗೆ ಏನಂತ ಐಡೆಂಟಿಫೈ ಮಾಡಿ, ಸಹಾರಾ ಅನ್ನೋದೇನು ಒಂದು ಡೆಸರ್ಟ್ ಅಂತ ಗೊತ್ತಾಗಿರಬೇಕು. ಓಕೆ. ದೆನ್ ಸಿ, ನೆಕ್ಸ್ಟ್ ನೇಮು ಅಥವಾ ಅದು ಡೆಸರ್ಟು ಅಂತ ಮುಂದಿನ ಸೆಂಟೆನ್ಸ್ ಓದಿದಾಗ ನಿಮ್ಗೆ ಅದು ಅರ್ಥ ಆಗುತ್ತೆ. ಸೊ ಬಿಫೋರ್ ದ ಗ್ರೂಪ್ ಆಫ್ ಅ ಮೌಂಟೇನ್ಸ್, ಅಂದ್ರೆ ಇವು ಏನು ಪರ್ವತಗಳ ಗುಂಪುಗಳ ಹೆಸರುಗಳು ಬಂದಾಗ ನಾವು ಏನನ್ನು ಬಳಸ್ತೀವಿ, ದ ಹಿಮಾಲಯ, ದ ಕೇಟು, ಈ ರೀತಿ ಕೂಡ ನಾವು ಬಳಸ್ತೀವಿ. ಇನ್ನು ಕೆಲವೊಂದು ಸರಿ ಹೋಲಿ ಬುಕ್ಸ್ ಬರ್ತವೆ, ದ ರಾಮಾಯಣ, ದ ಕುರಾನ್, ದ ಮಹಾಭಾರತ, ಈ ರೀತಿ ಬಂದಾಗ ನಾವೇನು ಮಾಡ್ತೀವಿ, ಅಲ್ಲಿನೂ ಕೂಡ ದನ ನಾವು ಬಳಸ್ತೀವಿ. ಇನ್ನು ನೆಕ್ಸ್ಟ್ ನೋಡೋಣ, ಇನ್ನು ಸ್ವಲ್ಪ ರೂಲ್ಸ್ಗಳು ಏನಿದಾವಂತ. ಈ ರೂಲ್ಸ್ಗಳು ನೋಡಿದಾಗ ನಿಮ್ಗೆ ಏನಾಗುತ್ತೆ, ಈಸಿಯಾಗಿ ಕಂಪ್ಲೀಟಾಗಿ ಅರ್ಥ ಆಗುತ್ತೆ.
ಬಿಫೋರ್ ದ ನೇಮ್ಸ್ ಆಫ್ ನ್ಯೂಸ್ ಪೇಪರ್ ಹೆಸರುಗಳ ಮುಂಚೆ ಏನು ಬಳಸ್ತೀವಲ್ಲ ನಾವು, ಈಗ ಡೆಕ್ಕನ್ ಹೆರಾಲ್ಡ್ ಅನ್ನೋದೊಂದು ನ್ಯೂಸ್ ಪೇಪರ್, ಇದನ್ನು ಏನಂತ ಬಳಸ್ತೀವಿ, ದ ಡೆಕ್ಕನ್ ಹೆರಾಲ್ಡ್, ದ ಹಿಂದೂ, ದ ಪ್ರಜಾವಾಣಿ, ಈ ರೀತಿ ನಾವು ಅಲ್ಲಿ ಕೂಡ ದನ ಯೂಸ್ ಮಾಡಬೇಕು. ಬಿಫೋರ್ ದ ಸೂಪರ್ಲೇಟಿವ್ ಡಿಗ್ರೀಸ್, ಈಗ ಬೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿಯಲ್ಲಿದೆ. ಪಾಸಿಟಿವಲ್ಲಿ ಮತ್ತು ಕಂಪ್ಯಾರಿಟಿವಲ್ಲಿ ಇದು ಏನಾಗಿರುತ್ತಂದರೆ ಗುಡ್, ಬೆಟರ್, ಬೆಸ್ಟ್ ಆಗಿರುತ್ತೆ. ಈ ರೀತಿ ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್ ಅಂತ ಈ ರೀತಿ ಬಂದಾಗ ನಾವೇನು ಮಾಡ್ತೀವಿ, ದನ ಯೂಸ್ ಮಾಡ್ತೀವಿ. ಆಮೇಲೆ ಲೋವೆಸ್ಟ್ ಅಂತ ಬಂದಾಗ ದ EST ಇರುತ್ತೆ. ಅಥವಾ ಕೆಲವೊಂದು ವರ್ಡ್ಸ್ಗಳು ಹೀಗೆ ಗುಡ್, ಬೆಟರ್, ಬೆಸ್ಟ್ ಅಂತ ಚೇಂಜ್ ಆಗ್ತವೆ. ಇನ್ನು ಕೆಲವಷ್ಟು ವರ್ಡ್ಗಳು ಮೋಸ್ಟ್, ಮೋರ್ ಅಂತ ಬಂದಿರ್ತಾವೆ. ಆವಾಗ ನೀವು ಏನು ಮಾಡಬೇಕಲ್ಲಿ ದನ ಯೂಸ್ ಮಾಡಬೇಕಾಗುತ್ತೆ. ಮೋಸ್ಟ್ ಅಂತ ಬಂದಾಗ ನಾವು ದನ ಯೂಸ್ ಮಾಡ್ತೀವಿ. ಅಂದರೆ ಹೆಚ್ಚಿನ ಸಿಲಬಲ್ಸ್, 3ಕ್ಕಿಂತ ಹೆಚ್ಚಿನ ಸಿಲಬಿಫಿಕೇಷನ್ ಇದ್ದಾಗ ಏನು ಬಂದಿರುತ್ತೆ, ಮೋಸ್ಟ್ ಬಂದಿರುತ್ತೆ. ದ ಫಾಸ್ಟೆಸ್ಟ್, ದ ಟಾಲೆಸ್ಟ್ ಎಕ್ಸೆಟ್ರಾ. ಬಿಫೋರ್ ದ ಟೈಟಲ್ಸ್ ಅಂದರೆ ಹೆಡ್ಡಿಂಗ್ಗಳು ಅನ್ನೋದಕ್ಕಿಂತ ನಾವೇನಂತ ಹೇಳ್ತೀವಿ ಇಲ್ಲಿ ಅಂತಂದರೆ, ಈಗ ನೋಡಿರಿ ನೀವು ಲೆಸನ್ ನೇಮ್ ನೋಡಿದಾಗೂ ಕೂಡ ನೀವು ಹೆಚ್ಚಾಗಿ ದನ ನೋಡ್ತಾ ಇರ್ತೀರಿ. ಅದೇ ರೀತಿಯಾಗಿ ಒಂದು ಪದವಿ, ಆ ಪದವಿಯ ಹಿಂದ್ಗಡೆ ನಾವು ಏನನ್ನು ಬಳಸ್ತೀವಿ ಅಂತ ಆದಾಗ ಒಂದು ಇನ್ಸ್ಟಿಟ್ಯೂಟಿನ ಹೆಡ್ ಇರ್ಬೋದು. ಆ ರೀತಿ ಬಂದಾಗ ದ ಹೆಡ್ ಮಾಸ್ಟರ್, ದ ಪ್ರಿನ್ಸಿಪಾಲ್, ದ ಪ್ರೆಸಿಡೆಂಟ್, ದ ಪ್ರೈಮ್ ಮಿನಿಸ್ಟರ್ ಎಕ್ಸೆಟ್ರಾ ಈ ರೀತಿಯಾಗಿ ನಾವು ಬಳಸ್ತೀವಿ. ಬಿಫೋರ್ ದ ಆರ್ಡಿನಲ್ಸ್ ಅಂದರೆ ನಂಬರ್ಸ್, ಈ 1 2 3 ಅಂತ ಇರಲ್ಲ, ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಇರ್ತಕ್ಕಂಥಲ್ಲಿ ನಾವೇನೇನು ಬಳಸ್ತೀವಿ, ದನ ಬಳಸ್ತೀವಿ. ದ ಫಸ್ಟ್, ದ ಸೆಕೆಂಡ್, ದ ಥರ್ಡ್, ದ ಫೋರ್ತ್ ಎಕ್ಸೆಟ್ರಾ ಇದೇ ರೀತಿ ಹೋಗುತ್ತೆ ಇದು. ಬಿಫೋರ್ ದ ನೇಮ್ಸ್ ಆಫ್ ಹೋಟೆಲ್ಗಳ ನೇಮ್ಗಳ ಮುಂದೆ ಏನನ್ನು ಬಳಸ್ತೀವಿ, ದನ ನಾವು ಬಳಸ್ತೀವಿ. ದ ಹೋಟೆಲ್ ತಾಜ್, ದ ಹೋಟೆಲ್ ಮಥುರಾ, ದ ಹೋಟೆಲ್ ಅಶೋಕ ಈ ರೀತಿ ಬಂದಾಗ ನೋಡ್ರಿ, ಹೋಟೆಲ್ ತಾಜ್ ಅನ್ನೋದು ಹೆಸರು, ಇದ್ರ ಮುಂದ್ಗಡೆ ನಾವು ಏನನ್ನು ಬಳಸಬೇಕು, ಆರ್ಟಿಕಲ್ ದನ ಬಳಸಬೇಕು. ಇವೆಲ್ಲವನ್ನು ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಎಕ್ಸಾಮ್ ಪರ್ಪಸ್. ಬಿಫೋರ್ ದ ನೇಮ್ಸ್ ಆಫ್ ಥಿಯೇಟರ್ ನೇಮ್ಗಳ, ದ ವಿನಾಯಕ ಥಿಯೇಟರ್ ಈ ರೀತಿ ಹಾಕಿರ್ತಾರೆ. ಓಕೆ, ದ ವಿನಾಯಕ ಅಂದಾಗ ಹೆಸರು ಬರುತ್ತಲ್ರಿ ಮಿಸ್, ನೋ, ದೇರ್ ವಿಲ್ ಬಿ ಎ ಥಿಯೇಟರ್ ಬಿಫೋರ್ ದ್ಯಾಟ್. ದ ವಿನಾಯಕ ಥಿಯೇಟರ್, ದ ಮಲ್ಲಿಕಾರ್ಜುನ ಥಿಯೇಟರ್ ಆ್ಯಂಡ್ ದ ವೀರಭದ್ರೇಶ್ವರ ಈ ರೀತಿ ಥಿಯೇಟರ್ಗಳ ನೇಮ್ಗಳು ಬಂದಾಗ ನಾವು ಏನನ್ನು ಮಾಡ್ತೀವಿ ಅಂದರೆ ದನ ಬಳಸಬೇಕು. ಬಿಫೋರ್ ದ ಡಿರೆಕ್ಷನ್ಸ್ ಅಂದರೆ ಡೈರೆಕ್ಷನ್ಸ್ಗೆ ನಾವು ಏನನ್ನು ಬಳಸ್ತೀವಿ, ದನ ಬಳಸ್ತೀವಿ. ದ ಈಸ್ಟ್, ದ ವೆಸ್ಟ್, ದ ನಾರ್ತ್, ದ ಸೌತ್, ದ ಸೌತ್ ಈಸ್ಟ್, ದ ಸೌತ್ ನಾರ್ತ್ ಈ ರೀತಿಯಾಗಿ ನಾವೇನು ಮಾಡ್ತೀವಿ, ಆರ್ಟಿಕಲ್ಸ್ನ ಬಳಸ್ತೀವಿ. ಇವು ತುಂಬ ಶಾರ್ಟ್ ಆಗಿದೆ ಆರ್ಟಿಕಲ್ಸು. ಇದನ್ನೆಲ್ಲನೂ ಕೂಡ ನೀವು ಏನು ಮಾಡಬೇಕು, ಕೇರ್ಫುಲ್ಲಾಗಿ ಓದಿ ನೆನಪಿಟ್ಕೊಂಡ್ರೆ ನಿಮ್ಮ ಎಕ್ಸಾಮ್ಗೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಇಲ್ಲಿ ಕೆಲವಷ್ಟು ಎಕ್ಸಾಂಪಲ್ಸ್ನ ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಸೂಟೇಬಲ್ ಆರ್ಟಿಕಲ್ಸ್. ರಾಜೇಶ್ ಈಸ್ ಡ್ಯಾಶ್ ಎಕ್ಸಲೆಂಟ್ ಫುಟ್ಬಾಲ್ ಪ್ಲೇಯರ್ ಅಂತ ಆದಾಗ ಎಕ್ಸಲೆಂಟ್ ಅಂತಂದಾಗ ಯ ಉಚ್ಚಾರವನ್ನು ಮಾಡ್ತೀವಿ. ಆವಾಗ ನಾವು ಏನನ್ನು ಬಳಸ್ತೀವಿ, ಇಲ್ಲಿ ಆ್ಯನನ್ನು ಬಳಸ್ತೀವಿ. ನೆಕ್ಸ್ಟ್, ಡೆಮೋಕ್ರಸಿ ಈಸ್ ಡ್ಯಾಶ್ ಬೆಸ್ಟ್ ಫಾರಮ್ ಆಫ್ ಗವರ್ನಮೆಂಟ್ ಅಂದಾಗ ನೋಡಿರಿ, ಇದು ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಐತಿ. ಇದನ್ನು ನಾವು ಏನನ್ನು ಬಳಸ್ತೀವಿ, ಇಲ್ಲಿ ಸ್ಪೆಸಿಫಿಕ್ ಆಗಿ ದನ್ನು ಬಳಸ್ತೀವಿ. ಹೀಸ್ ಫಾದರ್ ಈಸ್ ಅಸಿಸ್ಟೆಂಟ್ ಎಂಜಿನಿಯರ್ ಅಂತಂದಾಗ ಅಸಿಸ್ಟೆಂಟ್ ಇಂಜಿನಿಯರ್ ಅನ್ನೋದು ಒಂದು ಪದವಿ, ಒಂದು ವೃತ್ತಿಯಲ್ಲಿ ಒಂದು ಉನ್ನತವಾದ ಪದವಿ. ಆವಾಗ ನಾವು ಏನನ್ನು ಬಳಸ್ತೀವಿ, ಇಲ್ಲಿ ಆ್ಯನ್ ಅಸಿಸ್ಟೆಂಟ್ ಅಂತ ಐತೆ, ಆವಾಗ ನಾವಿಲ್ಲಿ ಆ್ಯನನ್ನು ಬಳಸ್ತೀವಿ. ನೆಕ್ಸ್ಟ್, ಇಟ್ ವಾಸ್ ಡ್ಯಾಶ್ ಟಫ್ ಸಿಚುವೇಶನ್, ಟಫ್ ಟ ಉಚ್ಚಾರ ಬಂದಾಗ ನಾವು ಏನು ಬಳಸ್ತೀವಿ. ದ ತಾಜ್ ಮಹಲ್ ಒಂದು ಮಾನ್ಯುಮೆಂಟ್ ಅಂದರೆ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಬಂದಾಗೂ ಕೂಡ ನಾವು ಏನನ್ನು ಬಳಸ್ತೀವಿ, ದನ ಬಳಸ್ತೀವಿ. ಇಲ್ಲಿ ನೋಡ್ರಿ, ವಂಡರ್ಫುಲ್ ಉಚ್ಚಾರ ಬರುತ್ತೆ, ವಂಡರ್ಫುಲ್ ಬಿಲ್ಡಿಂಗ್ ಅಂತ ಆಗುತ್ತೆ. ಇವು ಎಲ್ಲವನ್ನು ಕೂಡ ನಾವು ಸರಿಯಾಗಿ ಓದ್ಕೊಂಡು ರೂಲ್ಸನ್ನು ನೆನಪಿಟ್ಕೊಂಡ್ರೆ ನಿಮ್ಮ SSLC ಎಕ್ಸಾಮ್ನ ಇನ್ನೂ ಚೆನ್ನಾಗಿ ನೀವು ಬರಿಬೋದು ಅಂತ ಹೇಳ್ತಾ, ಗುಡ್ ಲಕ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ.